ಈಗಾಗಲೇ ಪಾರ್ಟ್ 1ನಲ್ಲಿ 6 ಕ್ವಶನ್ಸ್ಗಳನ್ನು ಬಿಡಿಸಿದ್ದೀವಿ. 7ನೇ ಪ್ರಶ್ನೆಯನ್ನು ನೋಡೋದಾದರೆ ತ್ರಿಭುಜಗಳ ಪಾಠಕ್ಕೆ ಸಂಬಂಧಪಟ್ಟಂಗೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ, ಅಂದರೆ ಎ ಬಿ ಸಿ ತ್ರಿಭುಜದಲ್ಲಿ ಬಿ ಸಿಗೆ ಡಿ ಇ ಬಾಹು ಸಮಾಂತರವಾಗಿದೆ. ಎ ಡಿ ಅಳತೆಯನ್ನು ಕೊಟ್ಟಿದ್ದರು, ಡಿ ಬಿ ಅಳತೆಯನ್ನು ಕೂಡ ಕೊಟ್ಟಿದ್ದರು, ಎ ಇ ಅಳತೆ ಕೊಟ್ಟಿದ್ದರು, ಇ ಸಿ ಅಳತೆ ಕೂಡ ಕೊಟ್ಟಿದ್ದರು. ಹಾಗಾದರೆ ಇಲ್ಲಿ ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಒಂದು ಸ್ವಲ್ಪ ಇದನ್ನು ಡಿಟೇಲಿಂಗ್ ಆಗಿ ನೋಡೋದಾದರೆ ಒಂದು ಡಯಾಗ್ರಾಮ್ ಹಾಕೋಣ ಇದಕ್ಕೆ. ಫಾರ್ ಎಕ್ಸಾಂಪಲ್ ಓಕೆ, ಒಂದು ಡಯಾಗ್ರಾಮ್, ಸಣ್ಣ ಡಯಾಗ್ರಾಮ್. ಎ ಬಿ ಸಿ ಅನ್ನುವಂಥ ತ್ರಿಭುಜ, ಎ ಬಿ ಸಿ ಅನ್ನುವಂಥ ತ್ರಿಭುಜ ಡಿ ಇ ಬಿ ಸಿಯ ಸಮಾಂತರವಾಗಿರುವಂಥ ರೇಖೆ. ಇದು ಎ ಡಿಯ ಅಳತೆ ಅಂದರೆ ಎಕ್ಸನ್ನು ಕೊಟ್ಟಿದ್ದಾರೆ, ಹಾಗೂ ಡಿ ಬಿಯ ಅಳತೆ ಎಕ್ಸ್ ಮೈನಸ್ ಟು. ಇಟ್ ಮೀನ್ಸ್ ಎ ಡಿ ಡಿವೈಡೆಡ್ ಬೈ ಡಿ ಬಿ ತೇಲ್ಸ್ನ ಪ್ರಮೇಯದ ಪ್ರಕಾರ. ಎ ಇ ಅಳತೆ ಎಕ್ಸ್ ಪ್ಲಸ್ ಟು ಆ್ಯಂಡ್ ಇ ಸಿ ಅಳತೆ ಎಕ್ಸ್ ಮೈನಸ್ 1. ಓಕೆ, ಹಾಗಾದ್ರೆ ತೇಲ್ಸ್ನ ಪ್ರಮೇಯದ ಪ್ರಕಾರ ಇದನ್ನು ನಾವು ಎ ಡಿ ಡಿವೈಡೆಡ್ ಬೈ ಡಿ ಬಿ ಆ್ಯಂಡ್ ಎ ಇ ಡಿವೈಡೆಡ್ ಬೈ ಇ ಸಿ ಮಾಡಿದ್ರೆ ನಮಗೆ ಎಕ್ಸ್ನ ಬೆಲೆ ಸಿಗ್ತದೆ. ಯಾವ ರೀತಿ? ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ಓಕೆ, ದೆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಈಚ್ ಅದರ್. ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ 1 is equal to x into bracket x minus 1 is equal to x minus 2 into x plus 2. Okay, then x into x square minus x into 1 x is equal to, ಇಲ್ಲಿ a minus b a plus b formation ತಗದಾವ. it means x square minus 2 square answer. Okay, then x square minus x ಇವನುಗಳು ಈಚೆ ಕಡೆನ ಬಂದ್ಬಿಡೋನು. ಎಕ್ಸ್ ಸ್ಕ್ವೇರ್ ಈಚೆ ಕಡೆ ಬಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ 2 ಸ್ಕ್ವೇರ್ ಇಸ್ 4, ಈಚೆ ಕಡೆ ಬಂದ್ರೆ ಪ್ಲಸ್ 4, ಮೈನಸ್ 4 ಇರ್ತದೆ, ಈಚೆ ಕಡೆ ಬಂದ್ರೆ ಪ್ಲಸ್ 4 ಆಗ್ತದೆ, ಇಸ್ ಈಕ್ವಲ್ ಟು 0. ಆಚೆ ಕಡೆ ಏನು ಉಳಿಲ್ಲ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲೇಷನ್, ಮೈನಸ್ ಎಕ್ಸ್ ಅದ ಪ್ಲಸ್ 4 ಅದ, ಮೈನಸ್ ಎಕ್ಸನ್ನು ಆಚೆ ಕಡೆ ಕಳಿಸ್ರಿ ಪ್ಲಸ್ ಎಕ್ಸ್ ಆಗ್ತದೆ. ಇಟ್ ಮೀನ್ಸ್ ಎಕ್ಸ್ ಇಸ್ ಈಕ್ವಲ್ ಟು 4. ಎಕ್ಸ್ನ ಬೆಲೆ 4. ಓಕೆ, ದೆನ್ ಇಲ್ಲಿ ಆನ್ಸರನ್ನು ನೋಡೋದಾದರೆ ಎಕ್ಸ್ನ ಬೆಲೆ 4. ಇಲ್ಲೇನೂ ಇಲ್ಲ. ಇಲ್ಲೇನು ಮಾಡಿದ್ದಾರೆ, ತೇಲ್ಸ್ನ ಪ್ರಮೇಯದ ಪ್ರಕಾರ ಎ ಡಿ ಡಿವೈಡೆಡ್ ಬೈ ಡಿ ಬಿ ಅನ್ನು ಹಾಕ್ರಿ, ಎ ಇ ಡಿವೈಡೆಡ್ ಬೈ ಎ ಸಿ ಅನ್ನು ಹಾಕ್ರಿ, ಎಕ್ಸ್ನ ಬೆಲೆ ಸಿಗ್ತದೆ. ಇನ್ನು 8ನೇ ಕ್ವಶನನ್ನು ನೋಡೋದಾದ್ರೆ 2ab ಇಸ್ ಈಕ್ವಲ್ ಟು ಡಿ ಇ, ಅಂದರೆ ಡಿ ಇ ಎ ಬಿಯ 2 ಪಟ್ಟಿದೆ ಅಂತ ಅನ್ನಂಗೆ. ಫಾರ್ ಎಕ್ಸಾಂಪಲ್ ಒಂದು ಡಯಾಗ್ರಾಮನ್ನು ಹಾಕಿದ್ರೆ ಎ ಬಿ ಸಿ ಯು ಡಿ ಇ ಎಫ್ಗೆ ಸಮರೂಪಿಯಾಗಿದೆ. ಓಕೆ, 2 ಡಯಾಗ್ರಾಮನ್ನು ಹಾಕೋಣ. ಇಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ ಎ ಬಿ ಸಿ ಮತ್ತು ಡಿ ಇ ಎಫ್ಗಳನ್ನು. ಡಿ ಇ ಎಫ್. ಓಕೆ, 2ab ಕೂಡಿದ್ರೆ 1 ಡಿ ಎಫ್ ಆಗ್ತದೆ. ಅಂದರೆ ಇಟ್ ಮೀನ್ಸ್ ವಾಟ್, 2ab ಕೂಡಿದ್ರೆ 1 ಡಿ ಎಫ್ ಆಗ್ತದೆ. ಅಂದರೆ ಡಿ ಎಫ್ ಅನ್ನೋದು ಎ ಬಿಯ 2 ಪಟ್ಟದ. ಇದು 1x ಅದರ, ಅದು 2x ದೊಡ್ಡದದ. ಡಿ ಇ ಎಫ್ ತ್ರಿಭುಜ ದೊಡ್ಡದದ, 2 ಪಟ್ಟು ಕಾಣ್ತಾ ಇದೆ. ಹಾಗಾದರೆ ಬಿ ಸಿ ಅಳತೆ 8 ಸೆಂಟಿಮೀಟರ್ ಅದ, ಬಿ ಸಿ ಅಳತೆ 8 ಸೆಂಟಿಮೀಟರ್ ಅದ. ಇದು 2 ಪಟ್ಟದ. ಅಂದರೆ ಇಲ್ಲಿ ಯಾವುದು ಇ ಎಫ್ನ ಅಳತೆ ಕೊಟ್ಟಿದ್ದಾರೆ, ಇ ಎಫ್ನ ಅಳತೆ 8 2 ಪಟ್ಟು ಅಂದರೆ 16 ಸೆಂಟಿಮೀಟರ್ ಇರ್ತದೆ. ಓಕೆ, 16 ಸೆಂಟಿಮೀಟರ್ ಆಗಿರ್ತದೆ. ಇಲ್ಲಿ ನಮಗೆ ಹಿಂಟ್ ಕೊಟ್ಟಿದ್ದಾರೆ ಡಿ ಅನ್ನೋದು ಎ ಬಿಯ 2 ಪಟ್ಟು ಐತಿ ಅಂತ ಹೇಳಿ. ದೆನ್ ನೆಕ್ಸ್ಟ್ ಕ್ವಶನ್, 9ನೇ ಕ್ವಶನನ್ನು ನೋಡೋದಾದರೆ ತ್ರಿಭುಜ ಎ ಬಿ ಸಿಯಲ್ಲಿ ಎ ಇ ಇಸ್ ಈಕ್ವಲ್ ಟು 1/4 ಆಫ್ ಎ ಸಿ, ಅಂದರೆ ಎ ಸಿಯ 4ರಷ್ಟಿತ್ತು ಅಂದರೆ ಅದರ 1ರಷ್ಟು ಎ ಇ ಅದ. ಅಂದರೆ ಎ ಸಣ್ಣದು, 4 ಪಟ್ಟು ಸಣ್ಣದು, ಎ ಸಿಗಿಂತ 4 ಪಟ್ಟು ಸಣ್ಣದು ಅನ್ನುವಂಥ ಮೀನಿಂಗ್ ಕೊಡ್ತಾ ಇದ್ದಾರೆ. ಎ ಬಿ ಅಳತೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಎ ಡಿ ಅಳತೆ ಕಂಡುಹಿಡಿ ಅಂದರು. ಇಲ್ಲಿ ಡಿ ಸಮಾಂತರ ಬಿ ಸಿ ಕೊಟ್ಟರು. ಫಾರ್ ಎಕ್ಸಾಂಪಲ್ ತ್ರಿಭುಜ ಎ ಬಿ ಸಿಯನ್ನು ಹಾಕಿದರೆ ಬಿ ಸಿಗೆ ಡಿ ಇ ಬಾಹು ಸಮಾಂತರವಾಗಿದೆ, ಡಿ ಇ. ಓಕೆ, ಅವರಿಗೆ ಕೊಟ್ಟಂಗೆ ಎ ಇ ಇಸ್ ಈಕ್ವಲ್ ಟು 1/4 ಆಫ್ ಎ ಸಿ. ಇಟ್ ಮೀನ್ಸ್ ಎ ಇ ಅನ್ನೋದು ಎ ಸಿಯ 1/4 ಅಷ್ಟಿದೆ. ಇಟ್ ಮೀನ್ಸ್ ಎ ಸಿ 4 ಪಟ್ಟು ಇತ್ತಂದರೆ ಎ ಇ ಬರೀ 1 ಪಟ್ಟು ಐತಿ ಅನ್ನೋದು. ಓಕೆ, ಈ ಥರ ರಿಲೇಷನ್. ಎ ಇ 1 ಪಟ್ಟು ಐತಿ, ಎ ಸಿ 4 ಪಟ್ಟು ಐತಿ ಅಂದಂಗೆ ಈ ಥರ ರಿಲೇಷನ್. ಹಾಗಾದರೆ ಎ ಬಿ 6 ಸೆಂಟಿಮೀಟರ್, ಎ ಬಿ ಈಸ್ ವಾಟ್, ಇದು ದೊಡ್ಡದು. ಓಕೆ, ಈಚೆ ಕಡೆ ದೊಡ್ಡ ಬಾಹು 6 ಸೆಂಟಿಮೀಟರ್ ಐತಂದ್ರೆ ಇದು ಎಷ್ಟು ಅಂತ ಕೇಳಿದ್ದಾರೆ ಅವರು. ಓಕೆ, ಎ ಡಿಯ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಈ ತೇಲ್ಸ್ನ ಉಪಪ್ರಮೇಯವನ್ನು ಯೂಸ್ ಮಾಡೋಣ. ಇಲ್ಲಿ ಉಪಪ್ರಮೇಯದಲ್ಲಿ ಏನು ಹೇಳ್ತಾನೆ ತೇಲ್ಸ, ಎ ಇ ಡಿವೈಡೆಡ್ ಬೈ ಎ ಸಿ ಇಸ್ ಈಕ್ವಲ್ ಟು ಈಚೆ ಕಡೆ ಎ ಡಿ ಡಿವೈಡೆಡ್ ಬೈ ಎ ಬಿ.
ಓಕೆ ಎ ಇ ಡಿವೈಡೆಡ್ ಬೈ ಎ ಸಿ ಈಸ್ ಈಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ಎ ಬಿ. ಓಕೆ, ಸಣ್ಣ ಬಾಹು ಮತ್ತು ಅದ ತ್ರಿಭುಜದ ಅಂದ್ರೆ ಅದ ದೊಡ್ಡ ಬಾಹುವನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಓಕೆ, ಇ ಡಿವೈಡೆಡ್ ಬೈ ಎ ಸಿ ಈಸ್ ಈಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ಎ ಬಿ ಅಂತ ಆದ್ರೆ ಎ ಇ ಅಳತೆ ಎಷ್ಟದ 1 ಡಿವೈಡೆಡ್ ಬೈ ಎ ಸಿ 4 ಈಸ್ ಈಕ್ವಲ್ ಟು ಎ ಡಿ ಅಳತೆ ಗೊತ್ತಿಲ್ಲ, ಅದು ನೆಕ್ಸ್ಟ್ ಅಂತ ಹೇಳ್ತೀನಿ, ಎ ಬಿ ಅಳತೆ 6 ಅದ. ಎಸ್, ಇದು 6 ಆಚೆ ಕಡೆ ಹೋಗ್ತೀನಿ, ಎಕ್ಸ್ ಇಲ್ಲೇ ಇರಲಿ, 6 ಆಚೆ ಕಡೆ ಹೋತಂದ್ರೆ 6 ಇಂಟು 1/4 ಈಸ್ ಈಕ್ವಲ್ ಟು ಎಕ್ಸ್ ಇಲ್ಲೇ ಇರಲಿ, 2 2s 2 3s 6 ಆ್ಯಂಡ್ 2 1s 2 1s 2.1 ಉಳಿತದೆ, 2 5 10. ಹಾಗಾದರೆ ಇದರ ಆನ್ಸರ್ 1.5 ಸೆಂಟಿಮೀಟರ್. ಎಕ್ಸ್ನ ಬೆಲೆ, ಎಕ್ಸ್ ಮೀನ್ಸ್ ಎ ಡಿಯ ಬೆಲೆ 1.5 ಸೆಂಟಿಮೀಟರ್ ಆಗಿರ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 1 ಇಲ್ಲ ರೀಚೆಕ್ ಕೂಡ ಮಾಡ್ಕೋಬೋದು. 1.5 4s 6 ಅಂದರೆ 1:4 1.5 4 6 ಇದೆ ಅಂಥೇಳಿ ನಾವು ಇಲ್ಲಿ ಪರಿಗಣನೆ ತಗೋಬೋದು. ದೆನ್ ಚಿತ್ರದಲ್ಲಿ ಡಿ ಇ ಸಮಾಂತರ ಎ ಸಿ ಆದಾಗ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಟೈಪ್ ಆಫ್ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇದರಲ್ಲಿ ಯಾವುದು ಹೇಳಿಕೆ ಸರಿ? ಫಸ್ಟ್ ನಾವೇನು ಮಾಡೋಣ, ಇಲ್ಲಿ ಎಕ್ಸ್ ಮತ್ತು ವಾಯ್ಗಳನ್ನು ಕಂಡುಹಿಡಿದಾರ. ಓಕೆ, ಫಸ್ಟ್ ಎಕ್ಸನ್ನು ಕಂಡುಹಿಡಿದಾತಂದ್ರೆ ಇಲ್ಲಿ ಎಲ್ಲರೂ ಗಮನಿಸ್ರಿ, ಎಕ್ಸನ್ನು ಕಂಡುಹಿಡಿಕಿತ್ರ ಮೊದಲ ಈ ಬಾಹುವಿನ ಅಳತೆ ಕೊಟ್ಟಾರ ಅಂದ್ರೆ ತೇಲ್ಸ್ನ ಉಪಪ್ರಮೇಯ ಕೊಂಟಾನವ. ಹಾಗಾದ್ರೆ ಸಿ ಡಿ ಡಿವೈಡೆಡ್ ಬೈ ಸಿ ಎ ಈಸ್ ಈಕ್ವಲ್ ಟು ಇ ಡಿ ಡಿವೈಡೆಡ್ ಬೈ ಬಿ ಎ. ಓಕೆ, ಐ ರಿಪೀಟ್ ಒನ್ಸ್, ಸಿ ಡಿ ಡಿವೈಡೆಡ್ ಬೈ ಸಿ ಎ ಈಸ್ ಈಕ್ವಲ್ ಟು ಇ ಡಿ ಡಿವೈಡೆಡ್ ಬೈ ಬಿ ಎ ತೇಲ್ಸ್ನ ಉಪಪ್ರಮೇಯದ ಪ್ರಕಾರ. ಹಾಗಾದ್ರೆ ಸಿ ಡಿ ಡಿವೈಡೆಡ್ ಬೈ ಸಿ ಎನ ಹೆಂಗೆ ಬರಿಬೋದು? ಎ ಡಿವೈಡೆಡ್ ಬೈ ಸಿ ಎ ಮೀನ್ಸ್ ವಾಟ್? ಎ ಪ್ಲಸ್ ಬಿ. ಪ್ಲೀಸ್ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಇಲ್ಲಿ ಎ ಅದ, ಇಲ್ಲಿ ಬಿ ಅದ, ಎರಡೂ ಕೂಡಿದ್ರೆ ಸಿ ಎ ಆಗ್ತದೆ. ಈಸ್ ಈಕ್ವಲ್ ಟು ಇ ಡಿ ಡಿವೈಡೆಡ್ ಬೈ ಬಿ ಎ. ಇ ಡಿ ಏನದ? ಎಕ್ಸ್ ಅದ, ಬಿ ಎ ಏನದ? ವಾಯ್ ಅದ. ದಿಸ್ ಇಸ್ ದ ಆನ್ಸರ್. ಎಕ್ಸ್ ಬೈ ವಾಯ್ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಬಟ್ ಇಲ್ಲಿ ಯಾವುದೂ ಆಪ್ಷನಲ್ಲಿ ಈ ಉತ್ತರ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಎಕ್ಸನ್ನು ಸಪ್ರೇಟ್ ಮಾಡ್ತೀನಿ, ವಾಯನ್ನ ಆಚೆ ಕಡೆ ಕಳಿಸ್ತೀನಿ. ಓಕೆ, ವಾಯನ್ನ ಆಚೆ ಕಡೆ ಕಳಿಸಿದಾಗ ಅದೇನಾಗ್ತದೆ, ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಲ್ಲೇ ಇರಲಿ, ವಾಯ್ ಈಚೆ ಕಡೆ ಬರ್ತಾ ಇದೆ, ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ವಾಯ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಓಕೆ, ಇಲ್ಲದ ನೋಡ್ರಿ ಆನ್ಸರ್ ಆಪ್ಷನ್ ಸಿ ಒಳಗೆ, ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ವಾಯ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಓಕೆ, ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 11ನೇ ಪ್ರಶ್ನೆಯನ್ನು ನಾವು ಗಮನಿಸೋದಂದ್ರೆ ಎ ಬಿ ಸಿ ಸಮರೂಪಿ. ಓಕೆ, ಎ ಬಿ ಸಿ ಸಮರೂಪಿ ಡಿ ಎಫ್ ಎರಡು ತ್ರಿಭುಜಗಳು ಸಮರೂಪಿ ಆದಾಗ ಎ ಬಿ 4 ಸೆಂಟಿಮೀಟ್ರ್, ಬಿ ಸಿ 3.5 ಸೆಂಟಿಮೀಟ್ರ್, ಸಿ ಎ 2.5 ಸೆಂಟಿಮೀಟ್ರ್ ಮತ್ತು ಡಿ ಎಫ್ 7.5 ಸೆಂಟಿಮೀಟ್ರ್ ಆದರೆ ಡಿ ಎಫ್ ತ್ರಿಭುಜದ ಸುತ್ತಳತೆ ಏನು ಅಂತ ಕೇಳಿದ್ದಾರೆ. ಒಂದು ಇಂಟರ್ರಿಲೇಷನ್ ಕೂಡ ಇಟ್ಟಿದಾರಲ್ಲ, ಅಲ್ಲಿ ಯಾವ ರೀತಿ ಮಾಡೋಣ ಅಂದರೆ ಎರಡು ತ್ರಿಭುಜವನ್ನು ನಾವಿಲ್ಲಿ ತೆಗೆದುಕೊಳ್ಳೋಣ. ಓಕೆ, ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಇದನ್ನು ಬಿಡಿಸ್ತೀನಿ, ಎಲ್ಲರೂ ಗಮನಿಸ್ರಿ. ಎರಡು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಎ ಬಿ ಸಿ ಒಂದು ತ್ರಿಭುಜ, ಎ ಬಿ ಸಿ ಒಂದು ತ್ರಿಭುಜ, ಇನ್ನೊಂದು ಡಿ ಇ ಎಫ್. ಎ ಬಿ 4 ಸೆಂಟಿಮೀಟ್ರ್ 4 ಸೆಂಟಿಮೀಟ್ರ್, ಬಿ ಸಿ 3.5 ಸೆಂಟಿಮೀಟ್ರ್, ದಿಸ್ ಇಸ್ 3.5 ಸೆಂಟಿಮೀಟ್ರ್, ಸಿ ಎ 2.5 ಸೆಂಟಿಮೀಟ್ರ್, ದಿಸ್ ಇಸ್ 2.5 ಸೆಂಟಿಮೀಟ್ರ್. ಮೂರು ಬಾಹುವಿನ ಅಳತೆ ಕೊಟ್ಟಾನ ಎ ಬಿ ಸಿ ಒಳಗೆ. ಬಟ್ ಡಿ ಎಫ್ ತ್ರಿಭುಜದೊಳಗೆ ಡಿ ಎಫ್ನ ಅಳತೆ ಕೊಟ್ಟಾನು, ದಿಸ್ ಇಸ್ 7.5 ಸೆಂಟಿಮೀಟ್ರ್. ದ ಇಂಟರ್ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಡಿ ಎಫ್. ಓಕೆ, ಯಾಕಂದರೆ ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳನ್ನು ನಾವು ಕಂಪೇರ್ ಮಾಡಬೇಕಾಗ್ತದೆ. 2.5 ಮತ್ತು 7.5 ಇಲ್ಲಿರುವಂಥ ರಿಲೇಷನ್ನ ಇಲ್ಲೆಲ್ಲಕ್ಕೂ ಅದು ಅಪ್ಲೈ ಆಗ್ತಿರ್ತದೆ. ಎ ಬಿ ಅನುರೂಪ ಡಿ ಇಗೆ, ಬಿ ಸಿ ಅನುರೂಪ ಇ ಎಫ್ಗೆ. ಓಕೆ, ಹಾಗಾದರೆ ಏನು ರಿಲೇಷನ್ ಅದ 2.5 ಮತ್ತು 7.5 ಎಲ್ಲಿ ಅಂತ ಗಮನಿಸ್ಕೊತಾ ಹೋದು ಅಂದ್ರೆ ನಾವು ದ ಇಂಟರ್ ರಿಲೇಷನ್ ಬಿಟ್ವೀನ್ 2.5 ಆ್ಯಂಡ್ 7.5, it is 3 times greater than 2.5. 7.5 is 3 times greater than 2.5. It means what? ಇಂಟು 3 ಆಗತ್ತದ. ಇದನ್ನು ನೀವು ಗಮನಿಸಬಹುದು. ಓಕೆ, 3 ಪಟ್ಟು ದೊಡ್ಡದ ಡಿ ಇ ಎಫ್ ಅನ್ನಂಗೆ. ಯಾಕಂದರೆ 25 ಮೂರಲೆ 75, 2.5 ಮೂರಲೆ 7.5. ಹಾಗಾದ್ರೆ 4 ಮೂರಲೆ 12, 3.5 ಮೂರಲೆ ಲೆಕ್ಕಾಚಾರ ಮಾಡಬೇಕು. 3.5 ಮೂರಲೆ ಎಷ್ಟಾಗ್ತದೆ ಅಂತೇಳಿ. 3 5 15, 3 ಮೂರಲೆ 9 1 10. ಇಟ್ ಮೀನ್ಸ್ 10.5 ಇದರ ಆನ್ಸರ್. 10.5, 7.5, 12 1
ಕೂಡಿಸಿದಾಗ ಸುತ್ತಳತೆ ಬರ್ತದೆ. ಯಾಕಂದ್ರೆ ಅವ್ರು ಏನು ಕೇಳಿದರು, ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾಗಿ ಮೂರನ್ನು ಕೂಡಿಸೋಣ. 12, 7.5 ಮತ್ತು 10.5. ಫಸ್ಟ್ 7.5 10.5 ಕೂಡಿಸಿದ್ವು ಅಂದ್ರೆ 18 ಆಗ್ತದೆ. 18 12 ಕೂಡಿಸಿದ್ವು ಅಂದ್ರೆ 30 ಆಗ್ತದೆ. ಓಕೆ, ಹಾಗಾದ್ರೆ 30 ಸೆಂಟಿಮೀಟ್ರ್ ಅನ್ನೋದು ಈ ಪ್ರಶ್ನೆಯ ಉತ್ತರ. ಇದು ಹೆಂಗೆ ಮಾಡೀನಿ ಅನ್ನೋದನ್ನು ಇನ್ನೊಮ್ಮೆ ನೀವು ಪಾಸ್ ಮಾಡಿ ಸಾವಕಾಶ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ. 12ನೇ ಕ್ವಶನನ್ನು ಗಮನಿಸೋಣ. ತ್ರಿಭುಜ ಎ ಸಿ ಬಿ ಸಮರೂಪಿ ಎ ಪಿ ಕ್ಯೂದಲ್ಲಿ ಎ ಬಿ 6 ಸೆಂಟಿಮೀಟ್ರ್, ಬಿ ಸಿ 8 ಸೆಂಟಿಮೀಟ್ರ್, ಪಿ ಕ್ಯೂ 4 ಸೆಂಟಿಮೀಟ್ರ್ ಆದರೆ ಎ ಕ್ಯೂನ ಅಳತೆ. ಫಸ್ಟ್ ಇಲ್ಲಿ ಅದನ್ನು ತುಂಬೋಣ. ಎರಡು ತ್ರಿಭುಜ ಸಮರೂಪಿ ಅಂತ ಅವರ ಕೊಟ್ಟಿದ್ದಾರೆ. ಬಾಹುಗಳು ಸಮಾನುಪಾತದೊಳಗಿರ್ತಾವೆ. ಎ ಬಿ 6 ಸೆಂಟಿಮೀಟ್ರ್, ಎ ಬಿ 6 ಸೆಂಟಿಮೀಟ್ರ್, ಬಿ ಸಿ 8 ಸೆಂಟಿಮೀಟ್ರ್, ಬಿ ಸಿ ಇದು 8 ಸೆಂಟಿಮೀಟ್ರ್ ಆಗಿದೆ. ಪಿ ಕ್ಯೂ 4 ಸೆಂಟಿಮೀಟ್ರ್, ಪಿ ಕ್ಯೂ ದಿಸ್ ಇಸ್ 4 ಅಂದರೆ ಡ್ಯುಯಲ್ ಐತೆ, ಡಬಲ್ ಪರ್ಫಾರ್ಮೆನ್ಸ್ ಅದ. ಹಾಗಾದರೆ ಎ ಕ್ಯೂನ ಅಳತೆ ಅಂದರೆ ಎ ಕ್ಯೂ ಅಂದರೆ ಇದೆ. ಓಕೆ, ಇದಕ್ಕೆ ಸಮರೂಪಿ ತ್ರಿಭುಜವಾಗಿರೋದು ಈ ತ್ರಿಭುಜ. ಎಲ್ಲ ಡ್ಯುಯಲ್ ಪರ್ಫಾರ್ಮೆನ್ಸ್ ಇದು 4, 5, 5, 8 ಐತೆ ಅಂದರೆ ಇಲ್ಲಿ ಇದ್ರ ಹಾಫ್ ಇರ್ತದೆ, 3 ಸೆಂಟಿಮೀಟ್ರ್ ಇದರ ಉತ್ತರ. ಯಾಕಂದ್ರೆ ಈ ತ್ರಿಭುಜದ 2 ಪಟ್ಟು ಈಚೆ ಕಡೆ ತ್ರಿಭುಜ ಇದೆ. ಇಷ್ಟ ಮತ್ತೇನಿಲ್ಲ ಮ್ಯಾಟ್ರ್. 3 ಸೆಂಟಿಮೀಟ್ರ್ ಅನ್ನೋದು ಈ ಪ್ರಶ್ನೆಯ ಸರಿಯಾದ ಉತ್ತರ. ದೆನ್ 13ನೇ ಪ್ರಶ್ನೆಯನ್ನು ಗಮನಿಸಿ. ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಎಕ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಚಿತ್ರ ಅದ್ರ ಮ್ಯಾಗ ಒಂದು ಓವರ್ಲ್ಯಾಪ್ ಆಗಿರೋ ಕಾರಣ ನಾನು ಏನು ಮಾಡ್ತೀನಿ, ಈ ಡೈಗ್ರಾಮನ್ನು ಸೈಡ್ ತೊಗೊಂಡು ಇಟ್ಕೋತೀನಿ. ಫಾರ್ ಎಕ್ಸಾಂಪಲ್ ಸರ್ ಹೆಂಗೆ ಸೈಡ್ ತೊಗೋತೀರಿ ಅಂದರೆ, ಫಸ್ಟ್ ಎ ಬಿ ಸಿ ದೊಡ್ಡ ತ್ರಿಭುಜ ಅದ, ದೊಡ್ಡ ತ್ರಿಭುಜ ಎ ಬಿ ಸಿ ಅದು ಯಾವ ಫಾರ್ಮ್ದಾಗ ಐತೆ ಅದ ಫಾರ್ಮ್ದಾಗ ಸೈಡ್ ತೊಗೋತೀನಿ. ಅದನ್ನು ಎ ಬಿ ಸಿ, ಎ 90 ಡಿಗ್ರಿ ಐತಿ, ಅಲ್ಲಿ 90 ಡಿಗ್ರಿನ ಇಡ್ತೀನಿ. ಇನ್ನು ಇನ್ನೊಂದು ತ್ರಿಭುಜ ಎ ಡಿ ಸಿ ಐತಿ, ಸಿ ಜಾಗದಾಗ ಸಿನ ಬರಬೇಕು, ಡಿ 90 ಡಿಗ್ರಿ ಅಂದರೆ ಎಕ ಡಿ ಕಂಪೇರ್ ಆಗ್ಬೇಕು. ಇದು 90 ಡಿಗ್ರಿ ಅಂದರೆ ಎ ಜಾಗದಾಗ ಡಿ ಬರಬೇಕು, ಅನುರೂಪವಾಗಿಯೇ ಇಡ್ತಾನೆ. ಸಿ ಜಾಗದಾಗ ಸಿ ಬರ್ತೈತಿ. ಇನ್ನು ಈಚೆ ಕಡೆ ಏನು ಉಳಿತು, ಎ ಇಲ್ಲಿ ಉಳಿತು. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್. 90 ಡಿಗ್ರಿ ಜಾಗದಾಗ 90 ಡಿಗ್ರಿನ ಬರಬೇಕು. ಉಭಯ ಸಾಮಾನ್ಯ ಕೋನವಾದಂಥ ಸಿ ಜಾಗದಾಗ ಸಿನ ಬರಬೇಕು. ಅಂದರೆ ಅವು ಸಮರೂಪಿ ಅಂತ ಕೋನ ನಿರ್ಧಾರಕ ಗುಣದ ಪ್ರಮೇಯ ಪ್ರಕಾರ 2 ಕೋನಗಳು ಈಕ್ವಲ್ ಇದ್ದರೆ 3ನೇ ಕೋನ ತನಗೆ ತಾನೇ ಈಕ್ವಲ್ ಇರ್ತದೆ. ಹಾಗಾಗಿ 3ನೇ ಕೋನವನ್ನು ನಾವಿಲ್ಲಿ ಪ್ರೂವ್ ಮಾಡುವಂಥ ಅವಶ್ಯಕತೆ ಇಲ್ಲ. ಲಂಬಕೋನ 2 ಲಂಬಕೋನ ಮಾಡಿದವು, ಒಂದು ಉಭಯ ಸಾಮಾನ್ಯ ಕೋನ ಮಾಡಿದವು, 2 ತ್ರಿಭುಜಗಳು ಸಮರೂಪಿ ತ್ರಿಭುಜ ಮುಗಿದು ಹೋತು. ಇನ್ನು ಎಕ್ಸ್ ಎಲ್ಲಿ ಐತಿ ಅಂದರೆ ಎ ಸಿಯ ಬೆಲೆ ಎಕ್ಸ್ ಅಂತ ಕೊಟ್ಟಾನವ. ಎ ಸಿಯ ಬೆಲೆ ಎಕ್ಸ್. ಇಲ್ಲೂ ಎ ಸಿ ಅದ, ಇಲ್ಲೂ ಎ ಸಿ ಅದ ಅಂದ್ರೆ ಕಾಮನ್ ಅದ, ಕಾಮನ್ ಬಾಹು ಅದು. 2 ತ್ರಿಭುಜಕ್ಕಿರುವಂಥ ಒಂದು ಸಾಮಾನ್ಯ ಬಾಹು. ನಾವು ಅದಕ್ಕಿಂತ ಮೊದಲು ಇಲ್ಲಿ ಕೊಟ್ಟಂಥ ಡಾಟಾಸ್ಗಳನ್ನು ಗಮನಿಸೋಣ. ಡಿ ಸಿಯ ಬೆಲೆ 4 ಸೆಂಟಿಮೀಟ್ರ್, ಇದು 4 ಸೆಂಟಿಮೀಟ್ರ್. ಆ್ಯಂಡ್ ಸಿ ಬಿಯ ಬೆಲೆ ವೆರಿ ಇಂಟ್ರೆಸ್ಟಿಂಗ್ ಇದು. ಸಿ ಬಿ ದೊಡ್ಡ ತ್ರಿಭುಜದ ಸಿ ಬಿ. ಓಕೆ, ಒಂದು ಸೆಕೆಂಡ್. ಡಿ ಸಿಯ ಬೆಲೆ 4 ಸೆಂಟಿಮೀಟ್ರ್. ಡಿ ಸಿ ಇಲ್ಲಿ, ಈ ಡಿ ಸಿ ಅಲ್ಲ, ಇದು ಸಿ ಬಿ. ಇದು ಡಿ ಸಿಯ ಬೆಲೆ 4 ಸೆಂಟಿಮೀಟ್ರ್, ಸಿ ಬಿಯ ಬೆಲೆ 16 ಸೆಂಟಿಮೀಟ್ರ್. 16 ಸೆಂಟಿಮೀಟ್ರ್. ಓಕೆ, 16 ಸೆಂಟಿಮೀಟ್ರ್, ಇಲ್ಲಿ 4 ಸೆಂಟಿಮೀಟ್ರ್ ಕೊಟ್ಟಾನು. ಹಾಗಾದರೆ ಎಕ್ಸ್ ಯಾವುದು ಅಂದರೆ ಎ ಸಿ ಇಲ್ಲದ ನೋಡ್ರಿ, ಎ ಸಿ ಇದು ಎಕ್ಸ್ ಕೊಟ್ಟಾನು. ಈಚೆ ಕಡೆ ಎ ಸಿ ಕೂಡ ಎಕ್ಸ್ ಆದಂಗೆ ಇದೆ. ಯಾಕಂದರೆ ಎರಡಕ್ಕೂ ಕಾಮನ್ ಆಗಿರುವಂಥ ಬಾಹು ಐತಿ. ರಿಲೇಷನನ್ನು ನಾವು ಮಾಡ್ಕೋತ ಹೋಗ್ಬೇಕು. ಇಲ್ಲಿ ಇದಕ್ಕೆ ರಿಲೇಷನ್ ಏನು ಹತ್ತೈತಿ, ಇದಕ್ಕೆ ಇಲ್ಲಿ ರಿಲೇಷನ್ ಏನು ಹತ್ತೈತಿ ನೋಡಬೇಕಾಗ್ತದೆ. ಇಲ್ಲಿ ನಾವು ಡ್ಯುಯಲ್ ತೋರಿಸಿದ್ದು ಅಂತ ತಿಳ್ಕೊರಿ. ಇದು ದೊಡ್ಡದೇ ಇರ್ಬೋದು, 16 ಸೆಂಟಿಮೀಟ್ರ್ ಅಂದ್ರೆ ದೊಡ್ಡದದ. 4 2 ಅಂದ್ರೆ 8, 16ಕ್ಕೆ ಬರೋಬ್ಬರ ಹಾಫ್ ಕೂಡ 8 ಆಗ್ತದೆ. ಹಾಗಾದರೆ 8 ಅನ್ನೋದು ಬರೋಬ್ಬರ ಹೊಂದಾಣಿಕೆ ಆಗುವಂಥ ಒಂದು ಪಾಯಿಂಟ್ ಆಗಿರೋದ್ರಿಂದ ನಾವಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟ್ರ್ ಅಂಥೇಳಿ ತೆಗೆದುಕೊಳ್ಬೋದು. ಇಲ್ಲಿ ಚೆಕ್ ಮಾಡಿದರೆ ಇದು ಡ್ಯುಯಲ್ ಎ ಬಿ ಸಿ ದೊಡ್ಡದಾಗಿರ್ತದೆ. ಇಲ್ಲಿ ಚೆಕ್ ಮಾಡಿದರೆ ಇದು ಹಾಫ್. ಓಕೆ, 16 ಹಾಫ್ 8x. ದೆನ್ ಲಾಸ್ಟ್ ಕ್ವಶನ್, 40th ಕ್ವಶನ್, 14ನೇ ಪ್ರಶ್ನೆ. ತ್ರಿಭುಜ ಎಲ್ ಎಮ್ ಎನ್ನಲ್ಲಿ ಕೋಣ ಎಮ್ ಎಲ್ 50 ಡಿಗ್ರಿ, ಎನ್ 60 ಡಿಗ್ರಿ ಆದರೆ ಎಲ್ ಎಮ್ ಎನ್ ಸಮರೂಪಿ ಪಿ ಕ್ಯೂ ಆರ್ ಆದರೆ ಕೋಣ ಕ್ಯೂನ ಅಳತೆ ಎಷ್ಟು? ಇಟ್ ಮೀನ್ಸ್ ವಾಟ್, 2 ತ್ರಿಭುಜ ಕೊಟ್ಟರು, ಎಲ್ ಎಮ್ ಎನ್, ಇದರ ಸಮರೂಪಿಯಾದಂಥ ತ್ರಿಭುಜ ಪಿ ಕ್ಯೂ ಆರ್. ಓಕೆ, ಇಲ್ಲಿ ಎಲ್ನ ಅಳತೆ 50 ಡಿಗ್ರಿ, ಎಲ್ಗೆ ಅನುರೂಪ ಪಿ ಅದು 50 ಡಿಗ್ರಿನೇ ಇರ್ತದೆ. ಎನ್ ಅಂದರೆ ಇಲ್ಲೈತಿ 60 ಡಿಗ್ರಿ, ಇದು 50 ಡಿಗ್ರಿ, ಈಚೆ ಕಡೆ ಕೂಡ ಇದು 50 ಡಿಗ್ರಿ, ಆರ್ 60 ಡಿಗ್ರಿ ಆಗಿರ್ತದೆ. ಕ್ಯೂನ ಅಳತೆ ಕೊಟ್ಟಾನು. ಏನಿಲ್ಲ, ತ್ರಿಭುಜದ ಒಳಕೋಣಗಳ ಮೊತ್ತ 180 ಡಿಗ್ರಿ, 50 60 ಕೂಡಿಸಿದ್ರೆ 110, 180 110 ಕಳೆದು ಅಂದ್ರೆ 70 ಡಿಗ್ರಿ ಅನ್ನೋದು ಇನ್ನು ಉಳಿದಂಥ ಕೋಣ ಕ್ಯೂನ ಅಳತೆ. ಈಚೆ ಕಡೆ ಎಮ್ನ ಅಳತೆ. ಓಕೆ, ಅಂದರೆ ಅನುರೂಪ ಕೋಣಗಳದಾವ. 70 ಡಿಗ್ರಿ ಇಸ್ ದ ರೈಟ್ ಆನ್ಸರ್. 70 ಡಿಗ್ರಿ ಅನ್ನೋದು
ಈ ತ್ರಿಭುಜದ ಅಂದರೆ ಈ ಕ್ವಶನ್ನ ಸರಿಯಾದ ಉತ್ತರ. ಅಂದರೆ ಅವ್ರು ಏನು ಮಾಡಿದರು, ಎರಡು ತ್ರಿಭುಜ ಕಂಪೇರ್ ಮಾಡಿಕೊಂಡೆ ಒಂದು ತ್ರಿಭುಜದ ಮಾಹಿತಿ ಕೊಡ್ತಾ ಆಚೆ ಕಡೆ ತ್ರಿಭುಜವನ್ನು ಕಂಪೇರ್ ಮಾಡಿ ಅಲ್ಲಿದ್ರದೊಂದು ಕೋಣ ಕೇಳಿದರು, ಅನುರೂಪಣ ಇರ್ತಾವೆ ಬರೋಬ್ಬರ ಒಂದಕ್ಕೊಂದು. ಓಕೆ ವಿದ್ಯಾರ್ಥಿಗಳು ಎಷ್ಟಾಗಿತ್ತು, ತ್ರಿಭುಜಕ್ಕೆ ಸಂಬಂಧಿಸಿಪಟ್ಟಿದಂಗೆ LBA ಒಳಗಿರುವಂಥ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇದನ್ನೆಲ್ಲ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ಪ್ರಶ್ನೆಗಳು ಯಾವುದು ಟಫ್ ಅನ್ನಿಸ್ತಾವೆ ಅದನ್ನು ಇನ್ನೊಮ್ಮೆ ಪಾಸ್ ಮಾಡೋದ್ರ ಮೂಲಕ ಈ ವಿಡಿಯೋವನ್ನು ಇನ್ನೊಮ್ಮೆ ನೀವು ಗಮನಿಸಿದ್ರೆ ಅಂದ್ರೆ ಅದು ಈಸಿ ಆಗ್ತದೆ. ಮತ್ತು ನಿಮಗೆ ಯಾವುದಾದ್ರೂ ಎಲ್ಲಾದರೂ ಯಾವುದಾದ್ರೂ ಸೆಕ್ಷನ್ ನಿಮಗೆ ತಿಳಿಲಿಲ್ಲ ಅಂದರೆ ನೀವು ಅಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋದ್ರ ಮೂಲಕ ನಮ್ಗೆ ತಿಳಿಸ್ಬೋದು, ಈ ಕ್ವಶನ್ ನನಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ 14 ಪ್ರಶ್ನೆಗಳಲ್ಲಿ ಅಂತೇಳಿ. ಓಕೆ, ಇದರದ ಅರ್ಧ ಪೋರ್ಷನ್ ಪಾರ್ಟ್ 1 ಅದನ್ನು ಕೂಡ ವೀಕ್ಷಣೆ ಮಾಡಿ.